ಹಲೋ ಆಲ್, ವೆಲ್ಕಮ್ ಟು ರ್ಯಾಂಕ್. ದಿಸ್ ಇಸ್ ಲಕ್ಷ್ಮಿಕಾ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು PGCET ರಿಲೇಟೆಡ್ ಇನ್ಫಾರ್ಮೇಷನ್ಸ್ ನೋಡೋಣ. ಓಕೆ, ಸೊ ಮೊದಲನೇದಾಗಿ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅವರು 2025 PGCET ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ. ಸೊ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು 2025ನೇ ಸಾಲಿನಲ್ಲಿ ನಡೆಯುವಂಥ PGCET ಕೋರ್ಸ್ಗೆ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಇದು PGCET ಎಕ್ಸಾಮ್ಸ್ ಬೋತ್ MCA ಮತ್ತು MBAಗೆ ಅಪ್ಲಿಕೇಶನ್ ಸ್ಟೇಟ್ಸ್ ಬಂದು 24 ಏಪ್ರಿಲಿಂದ ಶುರುವಾಗುತ್ತೆ ಮತ್ತು 10ನೇ ತಾರೀಕು ಮೇವರೆಗೂ ಟೈಮ್ ಇದೆ. ಸೊ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಇಷ್ಟು ಟೈಮ್ ಇದೆ. ಮತ್ತು ಎಕ್ಸಾಮ್ಸು 22ನೇ ತಾರೀಕು ಜೂನ್ 2025, ಈ ವರ್ಷ ಜೂನ್ 22ನೇ ತಾರೀಕು ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿದ್ವಿ. ಸೊ ಇದು ಟೆಂಟೇಟಿವ್ ಟೈಮ್ ಟೇಬಲ್ ಅಂತ ಹೇಳ್ತಾರೆ, ಬಟ್ ಓಕೆ. ಸೊ ನಾವು ಇದಕ್ಕೆ ಸ್ಟಿಕ್ ಆದರೆ ಇವತ್ತಿಂದ, ಸೊ ಈಗ ಆಲ್ಮೋಸ್ಟ್ ನಾವು ಫೆಬ್ರವರಿಲಿದ್ದೀವಿ, ಫೆಬ್ರವರಿ ಸ್ಟಾರ್ಟಿಂಗು, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಅರೌಂಡ್ ನಮಗೆ 3 to 4 months ಟೈಮ್ ಸಿಗುತ್ತೆ ಫಾರ್ ಪ್ರಿಪರೇಷನ್. 3 to 4 months. ಇದರಲ್ಲಿ ಸರ್ PGCET ಏನಕ್ಕೆ ಇಂಪಾರ್ಟೆಂಟು ಸರ್? ಓಕೆ, ನಾವು ಜಾಬ್ ಹೋಗಬೇಕು ಅಂತ ಇದ್ದೀವಿ, ಅಥವಾ PGCET ಬರೆದ್ರೆ ಏನು ಅಡ್ವಾಂಟೇಜ್ ಇರ್ಬೋದು? ಸೊ ಆ ರೀತಿ ನೋಡೋದಾದರೆ, ಸೊ ಆಲ್ರೆಡಿ ಅಪ್ಲಿಕೇಶನ್ ಡೇಟ್ ಹೇಳಿದ್ನಲ್ವ, 24 ಏಪ್ರಿಲಿಂದ ಶುರುವಾಗಿ 10ನೇ ತಾರೀಕು ಮೇವರೆಗೂ ಇದೆ. ಎಕ್ಸಾಮ್ ಡೇಟು ಜೂನ್ 22ನೇ ತಾರೀಕು ಶೆಡ್ಯೂಲ್ ಆಗಿದೆ. ಸೊ ನಾನು ಹೇಳ್ತಾ ಇದ್ದೆ PGCET ಎಕ್ಸಾಮ್ಸು ಏನಕ್ಕೆ ಇಂಪಾರ್ಟೆಂಟ್ ಅಂತ. ಒಂದು, ಸೊ ಈಗ ನೀವೆಲ್ಲರೂ BCA ಅಥವಾ BSc ಕಂಪ್ಯೂಟರ್ ಸೈನ್ಸ್ ಮಾಡಿರ್ತೀರ ಅಂತ, ಯಾವುದೋ ಒಂದು Tier 2 ಕಾಲೇಜಲ್ಲೋ ಅಥವಾ Tier 1 ಆದರೂ, Tier 1 ಸಿಟಿಲಿರೋ ಕಾಲೇಜಲ್ಲಾದರೂ ಕೂಡ, ಸೊ ನಿಮ್ಮ ಕಾಲೇಜಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಇರಲ್ಲ, ಅಥವಾ ಜಾಬ್ ಓರಿಯೆಂಟೆಡ್ ಕ್ಲಾಸಸ್ ಇರಲ್ಲ, ಲೈಕ್ ಸೊ ಸುಮಾರು ಫ್ಲಾಸ್ ಇದೆ ಅಂತ ಅಂದ್ಕೊಳ್ಳಿ. ಈಗ ನೀವು ಈ PGCETನ ಬರೆದ್ರೆ, ಸೊ ಇಫ್ ಯು ರೈಟ್ PGCET ಆ್ಯಂಡ್ ಇಫ್ ಯು ಗೆಟ್ ಗುಡ್ ರ್ಯಾಂಕ್, ಸೊ ನಿಮಗೆ ಕರ್ನಾಟಕದಲ್ಲಿರುವಂತಹ, ಓಕೆ, ಅಥವಾ ಇಡೀ ಭಾರತದಲ್ಲೇ ತುಂಬ ರೆಪ್ಯೂಟೆಡ್ ಆಗಿರುವಂಥ ಆರ್ಗನೈಸೇಷನ್ಲಿ ನಿಮಗೆ ಸೀಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ RB, BMS, ಓಕೆ, ಅಥವಾ PS ಕಾಲೇಜು, MS ರಾಮಯ್ಯ, ಸೋ ಮೆನಿ, ಈ ರೀತಿಯಾಗಿ. ಸರ್ ಈ ಕಾಲೇಜ್ಗಳಲ್ಲಿ ನಾವು ಸೀಟ್ ತೊಗೊಂಡ್ರೆ ಏನು ಸರ್ ಅಡ್ವಾಂಟೇಜ್ ಅಂತ ನೀವು ಕೇಳ್ಬೋದು. ಒಂದು, ನಿಮಗೆ ಇಲ್ಲಿ ಟಾಪ್ ನಾಚ್ ಟ್ರೈನಿಂಗ್ ಸಿಗುತ್ತೆ, ಜೊತೆಗೆ ಸೊ ನಿಮಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಕೂಡ ಆಗುತ್ತೆ. ಸೊ ವಿಲ್ ಗೆಟ್ ಕ್ಯಾಂಪಸ್ ಪ್ಲೇಸ್ಮೆಂಟ್. ಸೊ ಏನು ಸರ್ ಕ್ಯಾಂಪಸ್ ಪ್ಲೇಸ್ಮೆಂಟ್? ನಮ್ಮಲ್ಲೂ ಬರ್ತಾರಲ್ಲ ಸರ್, ಯಾವುದೊಂದು HDFC ಬ್ಯಾಂಕು ಅಥವಾ ICICI ಬ್ಯಾಂಕ್ ಅವ್ರು ಬರ್ತಾ ಇದ್ದಾರೆ, ಯಾವುದೋ ಬೇರೆ ಡೇಟಾ ಎಂಟ್ರಿ ಆಪರೇಟರ್ ಅಂತ ಬರ್ತಾ ಇದ್ದಾರೆ. ಈ ರೀತಿ ಬೇರೆ Tier 2 ಅಥವಾ Tier 3 ಕಾಲೇಜಸಲ್ಲಿ ನಿಮಗೆ ಈ ರೀತಿ ಪ್ಲೇಸ್ಮೆಂಟ್ಸ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಪ್ಯಾಕೇಜ್ ಎಷ್ಟು ಕೊಡ್ಬೋದು? ಒಂದು 2 ಇಂದ ಶುರು ಆಗುತ್ತೆ, ಅಥವಾ 1.8 LPA ಇಂದ ಶುರುವಾಗಿ 3ವರೆಗೂ ಇರುತ್ತೆ. ಅದೇ ನೀವು MBA ಅಥವಾ MCAನ ಇಂಥ ರೆಪ್ಯೂಟೆಡ್ ಕಾಲೇಜಸ್ಸಿಂದ ಮಾಡಿದ್ರೆ, ಬೋತ್ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಎರಡೂ ಕೇಳ್ತಾ ಇರೋದು, BCA, BSc ಕಂಪ್ಯೂಟರ್ ಸೈನ್ಸ್, ಇದು ಇವರು MCA ಕೋರ್ಸ್ ಪರ್ಸ್ಯೂ ಮಾಡ್ಬೋದು. ಇಲ್ಲಿ BCom, BBA ಅಥವಾ ಸೊ BBM, ಇವನ್ ಆರ್ಟ್ಸ್ BA ಸ್ಟೂಡೆಂಟ್ಸ್ ಕೂಡ ನಿಮಗೆ ಗೊತ್ತಿರಲಿ. MBAನ ನೀವು ಪರ್ಸ್ಯೂ ಮಾಡಬೇಕು ಅಂದರೆ ನಿಮಗೆ ಜಸ್ಟ್ ಒಂದು UG ಕೋರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಐದರ BCA ಆಗ್ಬೋದು ಅಥವಾ BCom ಆಗ್ಬೋದು, ಆದರೆ ಯಾವುದೋ ರೆಸ್ಟ್ರಿಕ್ಷನ್ಸ್ ಇಲ್ಲ. ನಿಮಗೆ 21 ವರ್ಷ ಏಜ್ ಆಗಿತ್ತು ಅಂದರೆ, ಸೊ ಯಾವುದೇ ಗ್ರ್ಯಾಜುಯೇಟ್ ಆದರೂ ಕೂಡ MBAಗೆ ಅಪ್ಲೈ ಮಾಡೋದು. MBA ಒಂದು ಕಾಮನ್ ಥಿಂಗ್. MCAಗೆ ಮಾತ್ರ ಸೊ ಇದು ಸ್ಪೆಷಲೈಸೇಷನ್ ಕೇಳುತ್ತೆ. ಸ್ಪೆಷಲೈಸೇಷನ್ ನಿಮ್ಮ ಕಂಪ್ಯೂಟರ್ ಅವೇರ್ನೆಸ್ಸು ಇದೆಲ್ಲ ಸ್ವಲ್ಪ ಮ್ಯಾಚ್ ಎಲ್ಲ ಇರಬೇಕಾಗುತ್ತೆ. MBAಗೆ ಅದೇನು ಬೇಕಾಗಲ್ಲ. ಸೊ ಮುಂದಿನ ಸ್ಲೈಡ್ಗಳಲ್ಲಿ ನಾವು ಸಿಲೆಬಸ್ ಏನೇನೋ ಅಂತ ಡಿಸ್ಕಸ್ ಮಾಡೋಣ. ಈಗ ಈ PGCET ಬರೆಯೋದ್ರಿಂದ ಏನು ಉಪಯೋಗ ಅಂತ ನಿಮ್ಗೆ ಗೊತ್ತಾಯ್ತು. ಒಂದು ರೆಪ್ಯೂಟೆಡ್ ಕಾಲೇಜಲ್ಲಿ ಸೀಟ್ ತೊಗೋಬೇಕು, ಅದ್ರ ಜೊತೆಗೆ ನಿಮ್ಮ ಲೈಫ್ ಸೆಕ್ಯೂರ್ ಆಗಬೇಕು ಅಂತ ಇದ್ದರೆ ನೀವು PGCETನ ದಯವಿಟ್ಟು ತುಂಬ ಸೀರಿಯಸ್ ಆಗಿ ಅಟೆಂಪ್ಟ್ ಮಾಡಿ. ಸೊ ಯು ಹ್ಯಾವ್ ಟು ಅಟೆಂಪ್ಟ್ PGCET ವೆರಿ ಸೀರಿಯಸ್ಲಿ ಇಫ್ ಯು ವಾಂಟ್ ಅ ಸೆಕ್ಯೂರ್ಡ್ ಕೆರಿಯರ್. ಓಕೆ, ಸೊ ಇಫ್ ಯು ವಾಂಟ್ ಅ ಸೆಕ್ಯೂರ್ಡ್ ಕೆರಿಯರ್, ಪ್ಲೀಸ್ ಅಟೆಂಪ್ಟ್ PGCET ವೆರಿ ಸೀರಿಯಸ್ಲಿ. ಅಥವಾ ಸರ್ ನನಗೆ PGCET ಅಥವಾ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಇವತ್ತೇ ಜಾಬ್ ಹೋಗಬೇಕು ಅಂದರೆ, ಸೊ ಯು ಕ್ಯಾನ್ ಡೂ ಸಮ್ ಸರ್ಟಿಫಿಕೇಶನ್ ಕೋರ್ಸಸ್, ದೆನ್ ಯು ಕ್ಯಾನ್ ಗೆಟ್ ಇನ್ ಟು ಇಂಡಸ್ಟ್ರಿ. ಈ BCom, BBA, BBM ಆಗ್ಬೋದು, ಅಥವಾ BSc ಅಥವಾ BC ಅಥವಾ BSc ಕಂಪ್ಯೂಟರ್ ಸೈನ್ಸ್ ಆಗ್ಬೋದು, ನೀವು ಕೂಡ ಇದನ್ನು ಜಾಯ್ನ್ ಆಗ್ಬೋದು. PGCETನೇ ಮಾಡಬೇಕು ಅಥವಾ ಹೈಯರ್ ಎಜುಕೇಷನ್ ಮಾಡಲೇಬೇಕು, ಜೊತೆಗೆ ನಮಗೆ ಜಾಸ್ತಿ ಪ್ಯಾಕೇಜ್ ಬೇಕು ಅಂತ ಇದ್ದರೆ ಪ್ಲೀಸ್ ಗೋ ಫಾರ್ PGCET. ಇದರಲ್ಲಿ
ಏನೇನು ಸಿಲೆಬಸ್ ಇರುತ್ತೆ ಅದು ಟಾಪಿಕ್ಸ್. ಸೊ ಇನ್ನೊಂದು ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ರ್ಯಾಂಕ್ ಬುಕ್ ಕಡೆಯಿಂದ ಈಚ್ ಟಾಪಿಕ್ಸ್ದು ಇಂಡಿವಿಜುವಲ್ ಅನಾಲಿಸಿಸ್ನ ಮಾಡ್ತೀವಿ. ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಯಾವ್ದು ಎಷ್ಟೆಷ್ಟು ಮಾರ್ಕ್ಸ್ಗೆ ಕ್ವಶನ್ಸ್ ಬಂದಿತ್ತು ಮತ್ತು ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ. ಸೊ ಕಂಪ್ಲೀಟ್ ಗೈಡೆನ್ಸು ಮುಂದಿನ ವಿಡಿಯೋದಲ್ಲಿ ನಾವು ಮುಂಬರುವ ವಿಡಿಯೋದಲ್ಲಿ ಕೊಡ್ತಾ ಬರ್ತೀವಿ. ಈಗ ಸೊ MBA PGCET ನೀವು ಬರೀತೀರಾ ಅಂತಂದರೆ ಅದಕ್ಕೆ ಟಾಪಿಕ್ಸ್ ಬಂದು ಒಂದು ಕಂಪ್ಯೂಟರ್ ಅವೇರ್ನೆಸ್ಸು, ಅನಾಲಿಟಿಕಲ್ ಎಬಿಲಿಟಿ ಮತ್ತು ಲಾಜಿಕಲ್ ರೀಸನಿಂಗು, ಅದಾದಮೇಲೆ ಜನರಲ್ ಇಂಗ್ಲೀಷು ಮತ್ತು ಜನರಲ್ ನಾಲೆಡ್ಜ್. ಸೊ ಈ 4 ಮೇಜರ್ ಆಗಿರುವಂಥವು. ಸೊ ಇದರಲ್ಲಿ ಸೆಕ್ಷನಲ್ ಕಟ್ ಆಫ್ ಅಂತ ಏನೂ ಇಲ್ಲ. ಸೊ ರ್ಯಾಂಡಮ್ ಆಗಿ ಕ್ವಶನ್ಸ್ ಬರುತ್ತೆ. ಸೊ ಅರೌಂಡ್ 25% ವೆಯ್ಟೇಜು ಅಥವಾ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಲಾಸ್ಟ್ ಎಕ್ಸಾಮಲ್ಲಿ ನಿಮಗೆ ಪ್ಯಾಟರ್ನ್ ಚೇಂಜ್ ಆಗಿತ್ತು. ಅದರಲ್ಲಿ ಆ ರೀತಿ ಏನು ಸ್ಟ್ರಿಕ್ಟಾಗಿ ಒಂದು ಫಾಲೋ ಮಾಡಿಲ್ಲ, ಇದಕ್ಕೆ 25 ಕ್ವಶನ್ ಅಂತ. ಸೊ ಶಫಲ್ ಆಗಿದೆ, ಅದು ನೋಡೋಣ ಮುಂದಿನ ವಿಡಿಯೋಗಳಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಯಾವ ರೀತಿ ಇತ್ತು ಅಂತ. ಒಟ್ಟು MBAಗೆ ಇರುವಂಥದ್ದು ಈ 4 ಟಾಪಿಕ್: ಕಂಪ್ಯೂಟರ್ ಅವೇರ್ನೆಸ್, ಅನಾಲಿಟಿಕಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್, ಜನರಲ್ ಇಂಗ್ಲೀಷ್ ಮತ್ತು ಜನರಲ್ ನಾಲೆಡ್ಜ್. ಅದಾದಮೇಲೆ MCAಗೆ ಬಂದು ಮೇಜರ್ ಆಗಿರುವಂಥದ್ದು ಮ್ಯಾಥಮೆಟಿಕ್ಸ್. ಸೊ ನೆಕ್ಸ್ಟ್ ಕಂಪ್ಯೂಟರ್ ಅವೇರ್ನೆಸ್, ಅನಾಲಿಟಿಕಲ್ ಎಬಿಲಿಟಿ ಮತ್ತು ಲಾಜಿಕಲ್ ರೀಸನಿಂಗ್, ಮತ್ತು ಲಾಸ್ಟ್ ಒನ್ ಜನರಲ್ ಇಂಗ್ಲೀಷ್. ಸೊ ಇಲ್ಲಿ ಮ್ಯಾಥಮೆಟಿಕ್ಸ್ ಒಂದನ್ನು ತೆಗೆದ್ರೆ ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್. ಓಕೆ, MBAದಲ್ಲಿ GK ಇದೆ ಮತ್ತು MCAದಲ್ಲಿ ಮ್ಯಾಥಮೆಟಿಕ್ಸ್ ಇದೆ. ಅದನ್ನು ಬಿಟ್ಟರೆ ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇದೆ. ಇದರಲ್ಲಿ ಜಾಸ್ತಿ ವೆಯ್ಟೇಜು MCAದಲ್ಲಿ ಬಂದು ಮ್ಯಾಥಮೆಟಿಕ್ಸ್ ಕೊಡ್ತಾನೆ. ಇದರಲ್ಲಿ ಜಾಸ್ತಿ ವೆಯ್ಟೇಜ್ ಅಂತೇನಿಲ್ಲ, ಮೇಜಾರಿಟಿ. ಸೊ GK ಮತ್ತು ಕಂಪ್ಯೂಟರ್ ಅವೇರ್ನೆಸ್ ಅಥವಾ ಅನಾಲಿಟಿಕಲ್ ಎಬಿಲಿಟಿ ಅಂತ ಇದೆಯಲ್ಲ, ಸೊ ಈ ಒಂದು ಸೆಕ್ಷನ್ನು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ನಾವು ಟ್ರೆಂಡನ್ನು ನೋಡಿದಾಗ ಈ KAದು ಕ್ವಶನ್ ಪೇಪರ್ ನಾವು ಅನಲೈಸ್ ಮಾಡಿದಾಗ ಸೊ ಈ 2 ಟಾಪಿಕ್ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಇದೆ ನಿಮ್ಮ ಎಕ್ಸಾಮಿನರ್ಸ್. ಓಕೆ, ಸೊ ಹಾಗಾಗಿ PGCETಗೆ ನೀವು ಸೊ ನನಗೆ ಸರ್ ಒಳ್ಳೆ ರೆಪ್ಯೂಟೆಡ್ ಕಾಲೇಜಲ್ಲಿ ಸೀಟ್ ಬೇಕು, ಅಂದರೆ ನನ್ನ ಕರಿಯರು ಸೆಕ್ಯೂರ್ಡ್ ಆಗಿರಬೇಕು ಸರ್ ಅನ್ನೋದಾಗಿದ್ದರೆ ದಯಮಾಡಿ ಇವಾಗಿಂದಲೇ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಅದರಲ್ಲೂ ಎಕ್ಸಾಮ್ ಡೇಟು ಸೊ ಜೂನ್ 22ನೇ ತಾರೀಕು ಇರೋದ್ರಿಂದ ಸೊ 3 to 4 months. ಈಗ ಆಲ್ಮೋಸ್ಟ್ ನೀವು ಲಾಸ್ಟ್ ಸೆಮಿಸ್ಟ್ರಲ್ಲಿ ಇದ್ದೀರಾ. ಲಾಸ್ಟ್ ಸೆಮಿಸ್ಟರ್ ಕೆಲವೊಂದು ಕಾಲೇಜಲ್ಲಿ ಶುರುವಾಗಿದೆ, ಅವರು ಇವಾಗಿಂದನೇ ಸೊ ಅದು ಒಂದು ವೀಕೆಂಡಲ್ಲಿ ಆಗ್ಬೋದು ಅಥವಾ ಡೈಲಿ 1 hour ಅಥವಾ ಹಾಫ್ ಆನ್ ಅವರ್ ಡೆಡಿಕೇಟೆಡ್ ವರ್ಕ್ ಮಾಡೋದಾಗ್ಬೋದು ಮಾಡಿದ್ರೆ ಸೊ ಡೆಫಿನೆಟ್ಲಿ ಸರ್ ನನಗೆ ಝೀರೋ ನಾಲೆಡ್ಜ್ ಇದೆ ಸರ್ ಅಂತಂದರೂ ಕೂಡ ಡೆಫಿನೆಟ್ಲಿ ನಿಮ್ಮ ಒಂದು ರೆಪ್ಯೂಟೆಡ್ ಕಾಲೇಜುಗಳಲ್ಲಿ ನೀವು ಸೀಟ್ ತಗೋಬೋದು. ಓಕೆ, ಸೊ ಲಾಸ್ಟ್ ಟೈಮ್ ನಿಮಗೆ ಜಸ್ಟ್ ಒಂದು ಇಂಡಿಕೇಶನ್ ತೋರಿಸಿದ್ದೀನಿ. ಲಾಸ್ಟ್ ಕಟ್ ಆಫ್ MBA ಫಸ್ಟ್ ರೌಂಡ್ ಆಫ್ ಅನೌನ್ಸ್ಮೆಂಟಲ್ಲಿ ಎಷ್ಟಿತ್ತು ಕಟ್ ಆಫ್ ಅಂತಂದರೆ ಸೊ ನೀವು ಶಾಕ್ ಆಗ್ತೀರಾ. RV ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, ಸೊ RV ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ MBA ಇದರಲ್ಲಿ ಸೊ 76ನೇ ರ್ಯಾಂಕ್ ಇದೆಯಲ್ಲ, 76ನೇ ರ್ಯಾಂಕಿಗೆ ಕಟ್ ಆಫ್ ನಿಂತಿದೆ. ಅಂದರೆ ಇದರಲ್ಲಿ ನೀವು ಪ್ಲೇಸ್ ಆದರೆ ಸೊ ಫಸ್ಟು ನಿಮಗೆ ಅಂದರೆ ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ನೀವು ಸೀಟ್ನ ತೊಗೊಂಡ್ರೆ ಸೊ ಕ್ಯಾಂಪಸ್ ಇಂಟರ್ವ್ಯೂಗಳು ನೀವು ಸೆಲೆಕ್ಟ್ ಆದರೆ ಮಿನಿಮಮ್ 10 LPA ಇಂದ ಶುರುವಾಗುತ್ತೆ. 10 LPA ಇಂದ 15-16 ಅಂತಲೇ ತೊಗೊಳ್ಳಿ. ಅಂದರೆ ಆನ್ ಆ್ಯಂಡ್ ಆವ್ರೇಜ್ ಪರ್ ಮಂತ್ ನಿಮಗೆ ಸ್ಯಾಲ್ರಿ ಎಷ್ಟು ಕೊಡುತ್ತೆ ಗೊತ್ತಾ? 85,000 ಇಂದ ಶುರು ಆಗುತ್ತೆ. 85,000. ಓಕೆ, 85,000 ಮೊದಲ ತಿಂಗಳು ಸಂಬಳನೇ ನಿಮಗೆ. ಅಂದರೆ ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಇದಕ್ಕಿಂತ ಜಾಸ್ತಿನೂ ಆಗ್ಬೋದು. ಬಟ್ ಕಟ್ ಆಫ್ ನೋಡಿ 76. ಸೊ ಯಾವುದು ತುಂಬ ರೆಪ್ಯೂಟೆಡ್ ಕಾಲೇಜ್ ಇದೆಯೋ ಅದಕ್ಕೆ ಕಾಂಪಿಟೇಷನು ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಇವತ್ತಿಂದನೇ ಪ್ರಿಪ್ರೇಷನ್ನ ಶುರು ಮಾಡಬೇಕು. ನೆಕ್ಸ್ಟ್ ಸೊ PS ಕಾಲೇಜು ಅದರಲ್ಲೂ ಅಷ್ಟೇ. ಸೊ 239. ಅಂದರೆ ಜನರಲ್ ಮೆರಿಟ್ ಏನಕ್ಕೆ ತೊಗೋತಾ ಇದ್ದೀನಿ ಅಂತಂದರೆ ಇದು ಒಂಥರ ಬೆಂಚ್ ಮಾರ್ಕ್. ಸೊ ಬೇರೆ ನಿಮ್ಮ ಕ್ಯಾಟಗರಿ ಅದು ಇದು ಅವೆಲ್ಲನೂ ಬರುತ್ತೆ. ಯಾವುದೋ ಅಡ್ವಾಂಟೇಜ್ ಇದ್ದರೆ ದಟ್ ಇಸ್ ಫೈನ್. ಬಟ್ ಜನರಲಾಗಿ ತೊಗೊಂಡ್ರೆ ಇಲ್ಲಿದೆ. ಸೊ ಬೇರೆ ಕ್ಯಾಟಗರಿ ವೈಸ್ ಹೋದ್ರೂ ಕೂಡ ನಿಮ್ಗೆ ಅಷ್ಟೇನೂ ಚೇಂಜ್ ಆಗಲ್ಲ. ಓಕೆ, ಸೊ ಭಾಳ ಏನು ವ್ಯತ್ಯಾಸ ಆಗಲ್ಲ, ಸ್ವಲ್ಪ ಹಿಂದೆ ಮುಂದೆ ಆಗೋದು ಅಷ್ಟೇ. ನೆಕ್ಸ್ಟ್ ಸೊ BMS ಕಾಲೇಜಲ್ಲೂ ಅಷ್ಟೇ 300 and something. ನೆಕ್ಸ್ಟ್ ಸೊ MS ರಾಮಯ್ಯದಲ್ಲೂ 300. ಸೊ MCAದು ಸರ್ MCAದಲ್ಲೂ ಅಷ್ಟೇ. ನೋಡಿ BMS ಕಾಲೇಜಲ್ಲಿ MCA ಜನರಲ್ ಮೆರಿಟು 114ನೇ ರ್ಯಾಂಕ್ಗೆ ಕಟ್ ಆಫ್ ನಿಂತಿದೆ. ಅಂದರೆ 114 ನೀವು ತಗೊಂಡಿದ್ರೆ ಮಾತ್ರ ನಿಮಗೆ ಸೀಟು. ಸೊ ಇಲ್ಲಾಂದರೆ ದೇರ್ ಇಸ್ ನೋ ಸೀಟ್ ಅಟ್ ಆಲ್. ನೆಕ್ಸ್ಟ್ ಸೊ ಇಲ್ಲಿ PS ಕಾಲೇಜಲ್ಲಿ 320. ನೆಕ್ಸ್ಟ್ ಸೊ RV ಕಾಲೇಜ್ 31. ಸೊ ಯಾವ ಕಾಲೇಜಲ್ಲಿ ಕಟ್ ಆಫ್ ತುಂಬ ಕಡಿಮೆ ಇರುತ್ತಲ್ಲ ಕಾಲೇಜು ತುಂಬ ಕಾಂಪಿಟೇಷನ್ ಮತ್ತು ಅಷ್ಟು ಆಪರ್ಚುನಿಟೀಸ್ ಇರುತ್ತೆ ಅಂತ ನೀವು ಆ ಕಾಲೇಜಲ್ಲಿ ಸೀಟ್ ತೊಗೊಂಡ್ರೆ. ನೆಕ್ಸ್ಟ್ MS ರಾಮಯ್ಯ. ಸೊ ಈ ರೀತಿ ಲಾಸ್ಟ್ ಟೈಮ್ ಇದು ನಾವು ಒಂದು ಡ್ರಾ ಮಾಡಿರೋದು KA ವೆಬ್ಸೈಟಲ್ಲಿ ಅಫಿಷಿಯಲ್ ಆಗಿರುವಂಥದ್ದು. ಅಂದರೆ ಸೊ ನೀವು ಈಗ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕಂದ್ರೆ ಈ ಟಾಪ್ ಕಾಲೇಜಸಲ್ಲಿ ನಾನೇನು ಎಕ್ಸಾಂಪಲ್ ತೊಗೊಂಡು ಈ ಟಾಪ್ ಕಾಲೇಜಲ್ಲಿ ಸೀಟ್ ತೊಗೊಳ್ಳೋದು ನಿಮ್ಮ ಗುರಿ ಆಗಿರಬೇಕು PGCET. ಹಾಗಾಗಿ ನೀವು ಇವತ್ತಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನಮ್ಮ ರ್ಯಾಂಕ್ ಬುಕ್ಕಲ್ಲಿ ಸೊ ನಾವು ಆಲ್ರೆಡಿ ವೀಕೆಂಡ್ ಬ್ಯಾಚಸ್ನ ಸ್ಟಾರ್ಟ್ ಮಾಡಿದ್ದೀವಿ. ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ದ ವೀಕೆಂಡ್ ಬ್ಯಾಚಸ್ ಫಾರ್ PGCET. ಸೊ
ಈ PGCET ಕೋರ್ಸು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ವೀಕೆಂಡ್ ಬ್ಯಾಚಸ್ಸು. ಸೊ ಯಾರೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದೆ ಈ ರೀತಿ ರೆಪ್ಯೂಟೆಡ್ ಕಾಲೇಜಸಲ್ಲಿ ಸರ್ ನನಗೆ ಸೀಟ್ ಬೇಕು, ಕರಿಯರ್ ಸೆಕ್ಯೂರ್ ಮಾಡ್ಕೋಬೇಕು ಅಂತಿರುತ್ತೆ, ಸೊ ಈ ಕೆಳಗೆ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ಸೊ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕೋರ್ಸ್ಗೆ ಎನ್ರೋಲ್ ಆಗ್ಬೋದು. ಸೊ ಈ ವೀಕಿಂದನೇ, ಸೊ ಫ್ರಮ್ ನೌ ಆನ್ವರ್ಡ್ಸ್ ವಿ ಕ್ಯಾನ್ ಸ್ಟಾರ್ಟ್ ದ ಪ್ರಿಪ್ರೇಷನ್ ಜರ್ನಿ. ಓಕೆ, ಎಸ್, ಸೊ ದಟ್ಸ್ ಆಲ್ ಫಾರ್ ಟುಡೇ. So have a nice day. Thanks for your time. So for more details, please contact us or do visit our website rankbook.in or skillkarnataka.com. Okay. Thank you everyone.